ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರು ಅಂದಮೇಲೆ ಕೇಳಬೇಕಾ, ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚುತ್ತಾನೆ ಇರುತ್ತೆ. ಟ್ರಾಫಿಕ್ ಪ್ರಾಬ್ಲಮ್ನ ಕಡಿಮೆ ಮಾಡೋ ಉದ್ದೇಶದಿಂದ ಬಿಬಿಎಂಪಿ ಹಲವೆಡೆ ಫ್ಲೈಓವರ್ಗಳ ನಿರ್ಮಾಣ ಕೂಡ ಮಾಡಿಸಿದೆ. ಆದ್ರೀಗ ಇಂತಹ ಫ್ಲೈಓವರ್ಗಳೇ ವಾಹನ ಸವಾರರಿಗೆ ಸಾವಿನ ದಾರಿ ತೋರಿಸ್ತಾ ಇವೆ. ಇಕ್ಕಟ್ಟಾಗಿರುವ ರಸ್ತೆಯಲ್ಲಿ ಸಾಲು ಸಾಲಾಗಿ ಹೋಗ್ತಿರೋ ವಾಹನಗಳು, ಎರಡು ಕಡೆಗಳಿಂದಲೂ ನಾ ಮುಂದು ತಾ ಮುಂದು ಅಂತ ಬರ್ತಿರೋ ವಾಹನ ಸವಾರರು. ಇದು 7 ವರ್ಷಗಳ ಹಿಂದೆ ಬಾನಸವಾಡಿ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಕಟ್ಟಿರುವ ಫ್ಲೈ ಓವರ್. ಹಿಂದೆ ಶಿವಾಜಿನಗರ ಮತ್ತು ಕಾಕ್ಸ್ ಟೌನ್ ಕಡೆಯಿಂದ ರಾಮಮೂರ್ತಿ ನಗರ, ಕಲ್ಯಾಣ ನಗರ, ಐಟಿಐ ಲೇಔಟ್ ಮತ್ತು ಕಮ್ಮನಹಳ್ಳಿ ಕಡೆಗೆ ಹೋಗುವ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಫ್ಲೈ ಓವರ್ ನಿರ್ಮಿಸಲಾಗಿತ್ತು. ಫ್ಲೈ ಓವರ್ ನಿರ್ಮಾಣವೇನೋ ಒಳ್ಳೆ ಯೋಜನೆನೇ, ಆದ್ರೆ ಬಿಬಿಎಂಪಿ ಮುಂದಾಲೋಚನೆ ಇಲ್ಲದೆ ಬರೀ 30 ಅಡಿಯ ಮೇಲ್ಸೇತುವೆ ನಿರ್ಮಿಸಿದೆ. ಹಾಗಾಗಿ ಇಲ್ಲಿನ ಪ್ರಯಾಣಿಕರು ದಿನನಿತ್ಯ ಓಡಾಡಲು ಸರ್ಕಸ್ ಮಾಡುವಂತಾಗಿದೆ. ಡೈಲಿ ಇದೇ ಸಮಸ್ಯೆಗಳು ನಡೀತಾ ಇದೆ. ಪೊಲೀಸರು ಇದ್ದಾರೆ, ಪೊಲೀಸವ್ರ ಕಡೆಯಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವರು ಯಾವ ಕಡೆನೂ ಕಂಟ್ರೋಲ್ ಮಾಡ್ತಾರೆ, ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಫ್ಲೈಓವರ್ ಮಾಡಿದ್ದಾರೆ, ಏನಕ್ಕೂ ಯೂಸ್ ಇಲ್ಲ. ಸುಮಾರು ಇಲ್ಲಿರೋ ಜನ 1.5 ಕಿಲೋಮೀಟರ್ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು, ಅರ್ಧ ಕಿಲೋಮೀಟರ್ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಒಂದು ಮೆಡಿಕಲ್ ಶಾಪ್ ಹೋಗೋಂಗಿಲ್ಲ, ಒಂದು ಎಮರ್ಜೆನ್ಸಿಗೆ ಹೋಗೋಂಗಿಲ್ಲ. ಎಲ್ಲ 1.5 ಕಿಲೋಮೀಟರ್ಸ್, 1 ಕಿಲೋಮೀಟರ್ಸ್, ಹಾಫ್ ಕಿಲೋಮೀಟರ್ಸ್ ಇದು ಪ್ರಕಾರನೇ ನಡೀತಾ ಇದೆ. ಇನ್ನು ಈ ಮೇಲ್ಸೇತುವೆ ಕೆಳಗಡೆನೆ ರೈಲ್ವೆ ಟ್ರ್ಯಾಕ್ ಬರುತ್ತೆ. ಪಾದಚಾರಿಗಳಿಗೆ ರಸ್ತೆ ದಾಟಲು ಇದೊಂದೇ ಮಾರ್ಗವಿರೋದು. ಆದ್ರೆ ಇಲ್ಲಿ ಅಪಾಯ ಅನ್ನುವ ಬೋರ್ಡ್ ಅನ್ನ ನೇತು ಹಾಕಲಾಗಿದೆಯೇ ವಿನ ರೈಲ್ವೆ ಗೇಟ್ ಆಗ್ಲಿ ಸಿಬ್ಬಂದಿಯಾಗ್ಲಿ ಇಲ್ಲ. ಇದರಿಂದ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡೇ ನಡೆಯುವಂತಾಗಿದೆ. ಅಷ್ಟೇ ಅಲ್ಲದೆ ಫ್ಲೈಓವರ್ ಪಕ್ಕದಲ್ಲೇ ಥಿಯೇಟರ್ ಇದೆ. ಫಿಲಂ ಮುಗಿಯುತ್ತಿದ್ದಂತೆ ವಾಹನ ದಟ್ಟಣೆ ಹೆಚ್ಚಾಗುತ್ತೆ ಅಂತಾರೆ ಸ್ಥಳೀಯರು. ಫ್ಲೈಓವರ್ ಸರಿಯಾಗಿ ಮಾಡಲಿಲ್ಲ, ಮಾಡಬೇಕಾದ್ರೆ ಚಿಕ್ಕದು ಮಾಡಿದ್ರು. ಈ ಕಡೆ ಡಿಫೆನ್ಸ್ ಲ್ಯಾಂಡ್ ಇದೆ, ಈ ಕಡೆ ಬಿಬಿಎಂಪಿ ಲ್ಯಾಂಡ್ ಇದೆ. ಬಹಳ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇವರು ಯಾವುದೋ ಒಂದು ದುರುದ್ದೇಶ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಜೊತೆಗೆ ಕಳೆದ 1 ತಿಂಗಳಿನಲ್ಲಿ ಬಾನಸವಾಡಿ ಮೇಲ್ಸೇತುವೆಯಲ್ಲಿ ನಡೆದ ಅಪಘಾತದಲ್ಲಿ 3 ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನಾದ್ರೂ ಬಿಬಿಎಂಪಿ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ಫ್ಲೈಓವರ್ ಸಾವಿನ ದಾರಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಪೆಮಯ್ಯ ಮಾಳೆಯಂಡ, TV9 ಬೆಂಗಳೂರು. ಸಾಕ್ ಸುಮ್ನಿರ್ರಿ, ಅದೆಷ್ಟು ಅಂತ ಹಾರ್ನ್ ಮಾಡ್ತೀರಾ, ಕೇಳಕ್ ಆಗ್ತಿಲ್ಲ ಅಂತ ರೋಡಲ್ಲಿ ಜನ ಒಬ್ರಿಗೊಬ್ರು ಬೈಕೋತಾನೆ ಇರ್ತಾರೆ. ಬೆಂಗಳೂರಲ್ಲಿ ವಾಹನ ಸವಾರರು ಸುಮ್ನೆ ಹಾರ್ನ್ ಮಾಡಿ ಕಿರಿಕಿರಿ ಮಾಡ್ತಾರೆ. ಇದನ್ನ ಮನಗಂಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೊಸ ಪ್ಲಾನ್ ಮಾಡಿದೆ. ಸರ್ ನಮಸ್ತೆ, ಇವತ್ತು ನೋ ಹಾರ್ನ್ ಡೇ. ಅನವಶ್ಯಕವಾಗಿ ದಯವಿಟ್ಟು ಹಾರ್ನ್ ಮಾಡ್ಬಿಡಿ ಸರ್. ಅಂದ್ಹಾಗೆ ನಿಮ್ ಗಾಡಿ ಮೇಲೆ ಈ ಸ್ಟಿಕ್ಕರ್ ಅಂಟಿಸ್ಲಾ? ಹೀಗೆ ಎಂಜಿ ರೋಡಿನ ಸಿಗ್ನಲ್ ಅಲ್ಲಿ ನಿಂತಿದ್ದ ವಾಹನ ಸವಾರರಿಗೆ ಶಾಂತಿನಗರ ಶಾಸಕ ಹ್ಯಾರಿಸ್ ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ವಾಮನಾಚಾರ್ಯ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಪ್ರತಿ ಸೋಮವಾರದಂದು ನಡೆಸುವ ನೋ ಹಾರ್ನ್ ಡೇ ಯನ್ನ ಪ್ರಮೋಟ್ ಮಾಡಲು ನಿರ್ಧರಿಸಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋ ಹಾರ್ನ್ ಲೇಬಲ್ ಗಳನ್ನ ಮಾಡಿ ವಾಹನ ಸವಾರರ ಅನುಮತಿಯೊಂದಿಗೆ ಅವರ ವಾಹನಕ್ಕೆ ಅಂಟಿಸೋ ಪ್ಲಾನ್ ಮಾಡಿದೆ. ಇದೀಗ ಈ ಪ್ಲಾನ್ ವರ್ಕೌಟ್ ಕೂಡ ಆಗಿದೆ. ಈ ಒಂದು ಪ್ರಯತ್ನವನ್ನು ಕಳೆದ 5-6 ತಿಂಗಳಿಂದ ಮಾಡಿದ್ರಿಂದಾಗಿ ಸಾಧಾರಣ 4.5% ಈ ಥರದ ಹಾರ್ನ್ ಕಡಿಮೆ ಆಗಿದೆ. ವಿಶೇಷವಾಗಿ ಸುಶಿಕ್ಷಿತರಿದ್ದಂಥ ಕೆಲವು ಭಾಗದಲ್ಲಿ 6.7 ಕೂಡ ಹಾರ್ನ್ ಕಡಿಮೆ ಆಗಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಇದೆ. 3 ತಿಂಗಳ ಹಿಂದೆ ಆರಂಭವಾದ ನೋ ಹಾರ್ನ್ ಡೇ ಸಕ್ಸಸ್ಫುಲ್ ಆಗಿದೆ. ಇದರ ಪರಿಣಾಮವಾಗಿ ನಗರದಲ್ಲಿ ಸೋಮವಾರದಂದು 4.5 ಡೆಸಿಬಲ್ ನಷ್ಟು ಶಬ್ದ ಮಾಲಿನ್ಯ ಕಡಿಮೆ ಆಗಿದೆ. ಇದರಿಂದ ಉತ್ತೇಜಿತರಾಗಿರುವ ಬೆಂಗಳೂರು ಟ್ರಾಫಿಕ್ ಪೊಲೀಸರು ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಮುಂದೆ ಬಂದಿದ್ದಾರೆ. 4.5% ಸುಮಾರು 4.5 ದಶಮಲಷ್ಟು ಡೆಸಿಬಲ್ ಪಾಯಿಂಟ್ಸ್ ಕಡಿಮೆ ಆಗಿದೆ. ಸೊ ಅದರಿಂದ ಒಂದು ಒಳ್ಳೆ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಟ್ರಾಫಿಕ್ ಪೊಲೀಸ್ ವತಿಯಿಂದ ನಾವು ಬಹಳ ಸಹಕರಿಸಿದ್ದೀವಿ. ಅಂಡ್ ಇನ್ಫ್ಯಾಕ್ಟ್ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ನಿಮ್ಗೂ ಶಬ್ದ ಮಾಲಿನ್ಯ ರಹಿತ ಬೆಂಗಳೂರು ಬೇಕು ಅಂದ್ರೆ ಪ್ರತಿ ಸೋಮವಾರ ಮಾತ್ರ ಅಲ್ಲ, ಪ್ರತಿ ದಿನ ಕೂಡ ಅವಶ್ಯಕತೆ ಇಲ್ಲದೆ ಹಾರ್ನ್ ಮಾಡೋಕೆ ಹೋಗ್ಬೇಡಿ. ಆಗ ನಿಮ್ಮ ಕಿವಿನೂ ಚೆನ್ನಾಗಿರುತ್ತೆ, ರಸ್ತೆಯ ಅಕ್ಕಪಕ್ಕ ಓಡಾಡೋರ ಕಿವಿನೂ ಚೆನ್ನಾಗಿರುತ್ತೆ. ಸುಖೇಶ್, TV9 ಬೆಂಗಳೂರು.